ತಾಲೂಕಿನ ಮಳಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಪಾಸ್ ರಸ್ತೆ ಪಕ್ಕದಲ್ಲಿರುವ ಸರ್ವೆ ನಂಬರ್ 373ರಲ್ಲಿ ಸರ್ಕಾರಿ ಕೆರೆ ಜಾಗವನ್ನು ಹಾಸನ ಮೂಲ ಉದ್ಯಮಿಯೊಬ್ಬರು ಬೇರೆಯವರಿಂದ ಖರೀದಿಸಿದ್ದು, ಖರೀದಿ ಮಾಡಿದ ಜಾಗದ ಪಕ್ಕದಲ್ಲಿರುವ ಲಕ್ಷಾಂತರ ರು ಬೆಲೆ ಬಾಳುವ ಕೆರೆಯನ್ನು ಮಣ್ಣು ಸುರಿದು ಅತಿಕ್ರಮವಾಗಿ ಆಕ್ರಮಿಸಲು ಯತ್ನಿಸಿದ್ದಾರೆ ಎಂದು ಮಳಲಿ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ಮಳಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಪಾಸ್ ರಸ್ತೆ ಪಕ್ಕದಲ್ಲಿರುವ ಸರ್ವೆ ನಂಬರ್ 373ರಲ್ಲಿ ಸರ್ಕಾರಿ ಕೆರೆ ಇದ್ದು, ಕೆರೆ ಪಕ್ಕದ ಜಾಗವನ್ನು ಹಾಸನ ಮೂಲದ ಉದ್ಯಮಿಯೊಬ್ಬರು ಬೇರೆಯವರಿಂದ ಖರೀದಿಸಿದ್ದು, ಖರೀದಿ ಮಾಡಿದ ಜಾಗದ ಪಕ್ಕದಲ್ಲಿರುವ ಲಕ್ಷಾಂತರ ರು ಬೆಲೆ ಬಾಳುವ ಕೆರೆಯ ಅರ್ಧ ಜಾಗವನ್ನು ಅತಿಕ್ರಮವಾಗಿ ಆಕ್ರಮಿಸಲು ಜೆಸಿಬಿ ಮುಖಾಂತರ ಮಣ್ಣು ಸುರಿದು ಕೆರೆಯನ್ನು ಮುಚ್ಚಿ ಹಾಕಿ ರಸ್ತೆ ಹಾಗೂ ನಿವೇಶನ ಮಾಡಲು ಮುಂದಾದ ಸಂದರ್ಭದಲ್ಲಿ ಸ್ಥಳಕ್ಕೆ ಸರ್ವೆ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಸರ್ಕಾರಿ ಕೆರೆಯನ್ನು ಕಬಳಿಸಲು ಮುಂದಾದವರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು, ಸಾರ್ವಜನಿಕರು, ಸಂಘಟನಾಗಾರರು ಸ್ಥಳಕ್ಕೆ ಆಗಮಿಸಿ ಕೆರೆ ಆಕ್ರಮಿಸಿದವರ ವಿರುದ್ಧ ಪ್ರತಿಭಟಿಸಲು ಮುಂದಾದರು. ಈ ಸಂದರ್ಭದಲ್ಲಿ ಮಳಲಿ ಗ್ರಾಮಸ್ಥರು, ಮಲೆನಾಡು ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷರಾದ ಪುಟ್ಟರಾಜ್, ಮಳಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಟ್ಟಣ್ಣ, ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ತಾಲೂಕು ಅಧ್ಯಕ್ಷರಾದ ಉದಯ್ ಕುಮಾರ್ ಇತರರು ಇದ್ದರು. ಕೆರೆ ಕಂಡುಬರುತ್ತೆ. ಈ ಕೆರೆಗೆ ಅಕ್ರಮವಾಗಿ ಹಾಸನ ಕಡೆಯಿಂದ ಬಂದಂಥ ಒಬ್ಬ ಉದ್ಯಮಿ ಸಂಪೂರ್ಣವಾಗಿ ಕೆರೆನ ಮುಚ್ಚಿ ಮಣ್ಣು ಹೊಡೆದು ಮುಚ್ಚಿರ್ತಾರೆ. ಈಗ ಮಳಲಿ ಗ್ರಾಮಸ್ಥರು ಎಲ್ಲ ಒಗ್ಗಟ್ಟಿನಿಂದ ಬಂದು ಅದನ್ನು ತೆರವುಗೊಳಿಸ್ತಿರೋಂಥ ಸಂದರ್ಭ ನೀವೆಲ್ಲ ನೋಡ್ಬೋದು. ಆ ಕಡೆ ಅಲ್ಲಿ JCB ಎಲ್ಲ ಕೆಲಸ ಮಾಡ್ತಿದೆ. ಇದನ್ನು ಗ್ರಾಮಸ್ಥರೆಲ್ಲ ಸೇರಿ ತೆರವುಗೊಳಿಸ್ತಾ ಇದ್ದೀವಿ. ಈಗ ಮಳಲಿ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಂತೋಷ ಸಿಕ್ಕಿದೆ. ಹೀಗಾಗಿ ನಾವು TV 46ಗೆ ಈ ಮನವಿ ಮಾಡ್ಕೊಂಡಿದ್ವಿ. ಇದೊಂದು ಬಂದು ಎಲ್ಲ ಜನತೆಗೆ ತೋರಿಸ್ಬೇಕು. ಈ ಥರ ಕೆರೆಗಳನ್ನೆಲ್ಲ ಮುಚ್ತಾ ಇದ್ದರೆ ಮುಂದೆ ಕುಡಿಯೋ ನೀರಿನ ಸಮಸ್ಯೆ ಅತಿ ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ಹೇಳಿ ಈಗಾಗಲೇ ನೋಡಿದರೆ ಎಷ್ಟು ಸೆಕೆ ಇರುತ್ತೆ ಈ ಕಾಲದಲ್ಲೆಲ್ಲ. ಈ ಟೈಮಲ್ಲಿ 2024ರಲ್ಲಿ ಸಿಕ್ಕಾಪಟ್ಟೆ ಅನುಭವಿಸಿದ್ದಾರೆ ನೀರಿಲ್ದೇ. ಈ ಥರ ನೀರಿನ ಸಮಸ್ಯೆ ಇರೋದ್ರಿಂದ ಈ ಥರ ಕೆರೆಗೆ ಮುಂದೆ ಎಲ್ಲೇ ಆದರೂ ಗೌರ್ಮೆಂಟ್ ಕೆರೆಗಳನ್ನ ಮುಚ್ಚಬಾರ್ದು ಯಾರು ಕೂಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಥಳಕ್ಕೆ ಯಾರಾದರೂ ಸರ್ವೇಯರ್, ಗೌರ್ಮೆಂಟ್ ಸರ್ವೆ ಯಾರು ಬಂದಿದ್ರಾ? ಸರ್ವೆ ಬಂದಿದ್ರು. ಗಣೇಶ್ ಅಂತ ಅವ್ರ ಹೆಸರು ಬಂದಿದ್ರು. ಸರ್ವೆ ಎಲ್ಲ ಮಾಡಿ ಈಗಾಗಲೇ ಕೊಟ್ಟೋಗಿದ್ದಾರೆ. ಏನು ಹೇಳ್ತಾರೆ ಅವ್ರೀಗ ಮಾಹಿತಿ? ಪಂಚಾಯತಿಯವರು, ಸೆಕ್ರೆಟರಿಯವರು, ಪಂಚಾಯತಿ ಸೆಕ್ರೆಟರಿ ಹಾಗೂ ಸಂತೋಷ್ ಬಿಲ್ ಕಲೆಕ್ಟ್ರು ಇವರೆಲ್ಲ ಬಂದಿದ್ದಾರೆ ಈಗಾಗಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಈಗ ನಿಮ್ಮ ಮುಂದಿನ ಕ್ರಮ ಏನು ಮಾಡ್ತಾರೆ? ಏನಿದೆ ಇಲ್ಲಿ ಕೆರೆ ಜಾಗ ಏನಿದೆ ಅದನ್ನು ತೆರವುಗೊಳಿಸಿದ್ದಾರೆ. BA ಬಂದಿದ್ದಾರೆ. ಇಲ್ಲಿಗೆ BA ಬಂದು ಎಲ್ಲ ಪರಿಶೀಲಿಸಿ ಕೆರೆ ಜಾಗನ ತೆರವುಗೊಳಿಸ್ತಾ ಇದ್ದಾರೆ.